ನಾನೊಂದು ಟೆಲಿಗ್ರಾಮ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ನಾನು ಸ್ಟಾಕಿದು ಪೋಸ್ಟ್ ಎಲ್ಲ ಮಾಡ್ತಾ ಇರ್ತೀನಿ. ಇಫ್ ಇನ್ ಕೇಸ್ ನೀವು ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಉಂಟು, ಅಲ್ಲಿಂದ ನೀವು ಜಾಯ್ನ್ ಆಗ್ಬೋದು. ಒಂದು KPC ಇದು ನಾಳೆ ದಿನ, ದಟ್ ಮೀನ್ಸ್ ಮಂಡೇ ದಿನ ಫ್ಲಾಟ್ ಓಪನ್ ಆದರೆ ಮಾತ್ರ ಇದರಲ್ಲಿ ನಾವು ಪ್ಲಾನ್ ಮಾಡೋದು ಬೆಟರ್ ಅಂತ. ಇಫ್ ಇನ್ ಕೇಸ್ ಇದು ದೊಡ್ಡದು ಗ್ಯಾಪ್ ಡೌನ್ ಓಪನ್ ಆಯ್ತಂದ್ರೆ ಇದು ಇನ್ಸೈಡ್ ಟೈಪ್ ಕ್ಯಾಂಡಲ್ ಆಗುತ್ತೆ. ಇಫ್ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆಯ್ತಂದ್ರೆ ಇದು ಸಮಥಿಂಗ್ ಡೋಜಿ ಟೈಪ್ ಕ್ಯಾಂಡಲ್ ಆಗೋ ಚಾನ್ಸಸ್ ಇರ್ತಾರೆ. ಸೊ ದಟ್ ನಾವು ಇಫ್ ಇನ್ ಕೇಸ್ ಫ್ಲಾಟ್ ಓಪನ್ ದಟ್ ಮೀನ್ಸ್ 188 ಆ್ಯಂಡ್ 190 ರೇಂಜಲ್ಲಿ ಓಪನ್ ಆಗಿ 193ಗಿಂತ ಅಪ್ಸೈಡಲ್ಲಿ ದಟ್ ಮೀನ್ಸ್ ಡೇ ಹೈಕ್ಕಿಂತ ಅಪ್ಸೈಡಲ್ಲಿ ಸಸ್ಟೈನ್ ಆದರೆ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು 5 to 6 ರೂಪೀಸ್ ನಮ್ಮದು SL ಇರಬೇಕು. 1:2 ನಮ್ಮದು ಟಾರ್ಗೆಟ್ ಇರ್ತಾರೆ. ನಾವೊಂದು ಹೇಳ್ತೀನಿ, ಇದು ಟಾರ್ಗೆಟು ಇಂಟ್ರಾಡೇಲ್ ಕೂಡ ಅಚೀವ್ ಆಗ್ಬೋದು, ಇಲ್ಲಾಂದರೆ ಪೊಸಿಷನ್ ಬೇಸಲ್ಲಿ ದಟ್ ಮೀನ್ಸ್ ಅಂದರೆ ಈ ವೀಕಲ್ಲಿ ಅಚೀವ್ ಆಗ್ಬೋದು. ಸೊ ಇದನ್ನ ಒಂದು ನೆನ್ಪಿಟ್ಕೊಳ್ಳಿ. ಫೈನ್. ಸೊ ಫಸ್ಟ್ ಹಾಕಿದ್ದು ನಮ್ದು ಎಂಟ್ರಿ ಅರೌಂಡ್ 192 193 ಹತ್ರ ಆಗುತ್ತೆ. ಇಫ್ ಇನ್ ಕೇಸ್ ಸಸ್ಟೈನ್ ಆದರೆ ಮಾತ್ರ ನಮ್ಮದು ಗ್ಯಾಪ್ ಅಪ್ ಓಪನ್ ಆದರೆ ನಾವು ಇದನ್ನ ಇಗ್ನೋರ್ ಮಾಡ್ತೀವಿ, ಗ್ಯಾಪ್ ಡೌನ್ ಓಪನ್ ಆದರೆ ಇದನ್ನ ಇಗ್ನೋರ್ ಮಾಡ್ತೀವಿ. ಫ್ಲ್ಯಾಟ್ ಓಪನ್ ಆಗಿ ಹೈನ ಸಸ್ಟೈನ್ ಆದರೆ ಮಾತ್ರ ನಾವು KPC ಲಿಮಿಟೆಡಲ್ಲಿ ಮಾತ್ರ ಪ್ಲ್ಯಾನ್ ಮಾಡ್ತೀವಿ. ಈ ಸ್ಟಾಕು ತುಂಬ ಒಂದು ಒಳ್ಳೆ ಬುಲ್ಲಿಶ್ನೆಸ್ ತೋರಿಸ್ತಾ ಉಂಟು. ಯಾಕಂದರೆ ಮೊನ್ನೆ ದಿನ ಒಂದೊಳ್ಳೆ ಬ್ರೇಕ್ ಡೌನ್ ಕೊಡ್ತು, ಬಟ್ ಇಲ್ಲಿ ಬಯರ್ಸ್ ಹೋಲ್ಡ್ ಮಾಡಿದ್ರು. ಅದಾದ್ರ ಮೇಲೆ ಕೂಡ ಗ್ಯಾಪ್ ಡೌನ್ ಓಪನ್ ಆಗಿ ಬಯರ್ಸ್ ಒಂದೊಳ್ಳೆ ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ದಟ್ ಮೀನ್ಸ್ ಇದು ನನ್ನ ಪ್ರಕಾರ ಈ ಟ್ರೆಂಡ್ ಲೈನ್ನ ಮತ್ತೆ ಎಕ್ಸ್ಪೆಕ್ಟ್ ಮಾಡಲ್ಲ, ಬಿಕಾಸ್ ಇದು ಮಲ್ಟಿಪಲ್ ಟೈಮ್ಸ್ ಟಚ್ ಆಗಿದೆ. ದಟ್ ಮೀನ್ಸ್ ಈ ಟ್ರೆಂಡ್ ಲೈನು ವೀಕ್ ಆಗಿದೆ ಅಂತ ಅರ್ಥ. ಇಫ್ ಇನ್ ಕೇಸ್ ಮಂಡೇ ದಿನ 530 532 ರೇಂಜಲ್ಲಿ ಓಪನ್ ಆಗಿ ಡೇ ಹೈನ ದಟ್ ಮೀನ್ಸ್ 537ಗಿಂತ ಅಪ್ಸೈಡಲ್ಲಿ ಸಸ್ಟೈನ್ ಆದರೆ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು ಕ್ಲೋಸಿಂಗ್ ಅಥವಾ ನಾವು ಸ್ಟಾಪ್ ಲಾಸ್ ಇಟ್ಟರೆ ಒಂದೊಳ್ಳೆ 1:2 1:3ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಂಟ್ರಾಡೇ ಬೇಸಿಸ್ ಮೇಲೆ 1:3 ಸಿಗೋ ಚಾನ್ಸಸ್ ಇರಲ್ಲ, ನಾವು ಪೊಸಿಷನ್ ಬೇಸಿಸ್ ಮೇಲೆ ಸಿಗೋ ಚಾನ್ಸಸ್ ಇರ್ತಾರೆ. ಸೊ ಯಾರೆಲ್ಲ ಪ್ಲ್ಯಾನ್ ಮಾಡ್ತೀರಾ 537 ಬಿಲೋ ರೇಂಜಲ್ಲಿ ಹೋಲ್ಡ್ ಮಾಡಿದರೆ ಮಾತ್ರ ಪ್ಲ್ಯಾನ್ ಮಾಡೋದು ಬೆಟರ್. ಆವಾಗ ನಮ್ಮದು ಸ್ಟಾಪ್ ಲಾಸ್ ಇರುತ್ತೆ 530, ನಮ್ಮ ಟಾರ್ಗೆಟು 1:2 ಇಟ್ಟರೆ ಬೆಟರ್ ಅಂತ. ಫೈನ್. ಸೊ ಇಫ್ ಇನ್ ಕೇಸ್ ಇದು ಗ್ಯಾಪ್ ಡೌನ್ ಓಪನ್ ಆದರೆ ಇಲ್ಲಿ ಹೋಲ್ಡ್ ಮಾಡೋ ಚಾನ್ಸಸ್ ಇರ್ತಾರೆ ಆ್ಯಂಡ್ ಇದು ಸ್ವಲ್ಪ ದಟ್ ಮೀನ್ಸ್ ಇನ್ಸೈಡ್ ಟ್ಯಾಪ್ ಕ್ಯಾಂಡಲ್ ಆಗೋ ಚಾನ್ಸಸ್ ಇರ್ತಾರೆ. ಇಫ್ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆದರೆ ಏನಾಗುತ್ತೆ ಅಂದರೆ ಇಲ್ಲೆಲ್ಲ ಬೈ ಮಾಡಿದವರಿಗೆ ಪ್ರಾಫಿಟ್ ಸಿಗ್ತಾ ಇರುತ್ತೆ. ಸೊ ಇಲ್ಲಿಂದ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬಂದು ಸೆಕೆಂಡ್ ಹಾಫಲ್ಲಿ ಇದು ಹೋದರೆ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು. ಬಟ್ ಇದಕ್ಕೆ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ, ಬಿಕಾಸ್ ಆಲ್ರೆಡಿ ಒಂದೊಳ್ಳೆ ಪ್ರಾಫಿಟ್ ಹೋಗಿರುತ್ತೆ. ಇಫ್ ಇನ್ ಕೇಸ್ ನೀವು ಇಲ್ಲಿ ಪ್ಲ್ಯಾನ್ ಮಾಡೋದಾದರೆ ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿದರೆ ಐ ಥಿಂಕ್ ಬೆಟರ್ ಅಂತ. ಬಿಕಾಸ್ ಇಲ್ಲಿಂದ ಮತ್ತೆ ಅಷ್ಟೊಂದು ಬೈಯಿಂಗ್ ಪೊಸಿಷನ್ ಬರಲ್ಲ. 1-2 ಡೇಸ್ ಹೋಲ್ಡ್ ಮಾಡಿ ದೆನ್ ಅಲ್ಲಿಂದ ಹೈಕ್ಕಿಂತ ಅಪ್ಸೈಡಲ್ಲಿ ಸಸ್ಟೈನ್ ಆದರೆ ನಾವಲ್ಲಿ ಪ್ಲ್ಯಾನ್ ಮಾಡ್ಬೋದು. ಸೊ ನಾಳೆ ದಿನ ಫ್ಲ್ಯಾಟ್ ಇಲ್ಲಾಂದರೆ ಸ್ಲೈಡ್ಲಿ ಗ್ಯಾಪ್ ಅಪ್ ಓಪನ್ ಆಗಿ ಸ್ವಲ್ಪ ಹೋಲ್ಡ್ ಮಾಡಿ ಡೇ ಹೈಕ್ಕಿಂತ ಅಪ್ಸೈಡಲ್ಲಿ ಸಸ್ಟೈನ್ ಆದರೆ ನಾವು 537 ಹತ್ರ ಪ್ಲ್ಯಾನ್ ಮಾಡ್ತೀವಿ. ನಮ್ಮದು ಸ್ಟಾಪ್ ಲಾಸು 530 ಹತ್ರ ಇರುತ್ತೆ. ಗ್ಯಾಪ್ ಅಪ್ ಆ್ಯಂಡ್ ಗ್ಯಾಪ್ ಡೌನ್ ಓಪನ್ ಆದರೆ ಮೇಜರ್, ನಾವಲ್ಲಿ ಇಗ್ನೋರ್ ಮಾಡೋದು ಬೆಟರ್ ಅಂತ. ಇದು ಒಂದು ಒಳ್ಳೆ ಟ್ರೆಂಡ್ ಲೈನ್ ಹತ್ರ ಸಪೋರ್ಟ್ ತಗೊಳ್ತಾ ಉಂಟು. ದಟ್ ಮೀನ್ಸ್ ಇಲ್ಲಿಂದ ಒಂದೊಳ್ಳೆ ಬ್ರೇಕ್ಔಟ್ ಆಯಿತು, ಅದಾದ್ರ ಮೇಲೆ ಇಲ್ಲಿ ಫಸ್ಟ್ ಟೈಮ್ ಇದು ರೆಸ್ಪೆಕ್ಟ್ ಮಾಡ್ತಾ ಉಂಟು ಇದೇ ಟ್ರೆಂಡ್ ಲೈನ್ನ. ಈಗ ಅಗೇನ್ ಇದು ಸೇಮ್ ರೆಸ್ಪೆಕ್ಟ್ ಮಾಡೋ ಚಾನ್ಸಸ್ ಉಂಟು. ವಾಟ್ ಇಫ್ ನಾಳೆ ದಿವಸ ಇದು ಸ್ಲೈಟ್ಲಿ ಗ್ಯಾಪ್ ಅಪ್ ಓಪನ್ ಆಗಿ ಸೆಕೆಂಡ್ ಹಾಫಲ್ಲಿ ಹೈನ ಬ್ರೇಕ್ ಆದರೆ ಒಂದೊಳ್ಳೆ ಮೂಮೆಂಟಮ್ ನಮಗೆ ಸಿಗ್ಬೋದು ಅಂತ. ಇಫ್ ಇನ್ ಕೇಸ್ ಇದು ಗ್ಯಾಪ್ ಡೌನ್ ಓಪನ್ ಆದರೆ ಮತ್ತೆ ಈ ಸಪೋರ್ಟ್ನ ರೆಸ್ಪೆಕ್ಟ್ ಮಾಡಲ್ಲ, ಇಲ್ಲಿಂದ ಇದು ಬ್ರೇಕ್ ಡೌನ್ ಆಗೋ ಚಾನ್ಸಸ್ ಕೂಡ ಇರ್ತದೆ. ಆವಾಗ ನಮ್ಮದು ಫಸ್ಟ್ ಟಾರ್ಗೆಟ್ ಅರೌಂಡ್ 690 ಹತ್ರ ಫಸ್ಟ್ ಟಾರ್ಗೆಟ್ ಇರೋದು ಚಾನ್ಸಸ್ ಇರ್ತದೆ. ಬಟ್ ಈಗ ನಾನು ಇದು ಬೈಯಿಂಗ್ ಹೇಳ್ತಾ ಇದ್ದೀನಿ. ಸೊ ದಟ್ ಇದು ನಾಳೆ ದಿವಸ ದಟ್ ಮೀನ್ಸ್ ಮಂಡೇ ದಿವಸ 740 ಹತ್ರ ಓಪನ್ ಆಗಿ ಹೋಲ್ಡ್ ಮಾಡಿ ದೆನ್ ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟರೆ, ಹೈನ ಬ್ರೇಕ್ಔಟ್ ಕೊಟ್ಟರೆ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು 740 ಹತ್ರ ನಮ್ಮದು ಎಂಟ್ರಿ ಆಗಿರುತ್ತೆ. ಸ್ಟಾಪ್ ಲಾಸ್ ನಮ್ಮದು 736 ಹತ್ರ ಸ್ಟಾಪ್ ಲಾಸ್ ಆಗಿರುತ್ತೆ. ಒಂದೊಳ್ಳೆ ರಿಸ್ಕ್ ರಿವಾರ್ಡ್ ನಾವು ಇದರಲ್ಲಿ ಅಚೀವ್ ಮಾಡ್ಬೋದು ಅಂತ. ಬಿಕಾಸ್ ಇಲ್ಲಿಂದ ಒಂದೊಳ್ಳೆ ಟ್ರೆಂಡ್ ಲೈನ್ ಬರ್ತಾ ಉಂಟು, ಈ ಟ್ರೆಂಡ್ ಲೈನ್ನ ಟಚ್ ಮಾಡೋ ಚಾನ್ಸಸ್ ಇರ್ತಾರೆ. ಇಫ್ ಇನ್ ಕೇಸ್ ಸ್ಲೈಟ್ಲಿ ಗ್ಯಾಪ್ ಅಪ್ ಓಪನ್ ಆಗಿ ಹೋಲ್ಡ್ ಮಾಡಿ ದೆನ್ ಇದು ಡೇ ಹೈನ ಬ್ರೇಕ್ ಆದರೆ ದಟ್ ಮೀನ್ಸ್ ಗುರುವಾರ ದಿನದು ಹೈನ ಬ್ರೇಕ್ ಆದರೆ ಒಂದೊಳ್ಳೆ ಅಪ್ಸೈಡ್ ಮೂಮೆಂಟಮ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು RK ಫಾಗಲ್ಲಿ. ಫೈನ್. ಸೊ ಫ್ಲ್ಯಾಟ್ ಓಪನ್ ಆದರೆ ಇಲ್ಲಾಂದರೆ ಸ್ಲೈಟ್ಲಿ ಗ್ಯಾಪ್ ಅಪ್ ಓಪನ್ ಆದರೆ ನಾವಿದು ಪ್ಲ್ಯಾನ್ ಮಾಡ್ಬೋದು. ಇಫ್ ಇನ್ ಕೇಸ್ ಇದು ಡೇ ಲೋಕ್ಕಿಂತ ಡೌನ್ ಸೈಡಲ್ಲಿ ಓಪನ್ ಆಗಿ ಸಸ್ಟೈನ್ ಆಗ್ತಾ ಇದೆ ಅಂದರೆ ಇಲ್ಲಿಂದ ಇದು ಸೆಲ್ಲಿಂಗ್ ಬರೋ ಚಾನ್ಸಸ್ ಇರ್ತಾರೆ. ಬಿಗ್ ಗ್ಯಾಪ್ ಅಪ್ ಓಪನ್ ಆದರೆ ಇಗ್ನೋರ್ ಮಾಡಿ ಸ್ಲೈಟ್ಲಿ ದಟ್ ಮೀನ್ಸ್ 1-2 ರೂಪೀಸ್ ಗ್ಯಾಪ್ ಅಪ್ ಓಪನ್ ಆಗಿ ಹೋಲ್ಡ್ ಮಾಡಿ 749 ಇಲ್ಲ 747ಗಿಂತ ಅಪ್ಸೈಡಲ್ಲಿ ಸಸ್ಟೈನ್ ಆದರೆ ನಾವಿದು ಪ್ಲ್ಯಾನ್ ಮಾಡ್ಬೋದು. ನಮ್ಮದು ಸ್ಟಾಪ್ ಲಾಸು 736 ಹತ್ರ ಇರುತ್ತೆ. ದಟ್ ಮೀನ್ಸ್ ಇದು 10 ರೂಪೀಸ್ ಸ್ಟಾಪ್ ಲಾಸ್ ಇರುತ್ತೆ. ಇದ್ರ ಬಿಹಾಫಲ್ಲಿ ನಾವು 769 ತನಕ ನಾವಿದು ಟಾರ್ಗೆಟು ಎಕ್ಸ್ಪೆಕ್ಟ್ ಮಾಡ್ಬೋದು. ದಟ್ ಮೀನ್ಸ್ ಇದೊಂದು ಟ್ರೆಂಡ್ ಲೈನ್ ಬರ್ತಾ ಉಂಟಲ್ಲ, ಈ ಟ್ರೆಂಡ್ ಲೈನ್ ತನಕ ನಾವು ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದರಲ್ಲಿ ಫ್ಲ್ಯಾಟ್ ಓಪನ್ ಆಗಿ ಸಸ್ಟೈನ್ ಆದರೆ ಮಾತ್ರ. ಫೈನ್. ಸೊ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಓಪನ್ ಆದರೆ ಇಗ್ನೋರ್ ಮಾಡಿ.
ನಾನು ಗ್ಯಾಪ್ ಅಪ್ ಮತ್ತು ಗ್ಯಾಪ್ ಡೌನ್ ಓಪನ್ ಆದರೆ ಇಗ್ನೋರ್ ಮಾಡಿ ಅಂತ ಯಾಕೆ ಹೇಳೋದಂದರೆ, ಸೊ ನೀವು ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ಒಂದೊಳ್ಳೆ ಬುಲಿಶ್ ಮೊಮೆಂಟಮ್ ಆಗಿದೆ ಅಂದರೆ ಗ್ಯಾಪ್ ಅಪ್ ಓಪನ್ ಆದ್ರ ಮೇಲೆ ಇವ್ರಿಗೆ ಸ್ವಲ್ಪ ಒಂದೊಳ್ಳೆ ಪ್ರಾಫಿಟ್ ತೋರ್ತಾ ಇರುತ್ತೆ. ಸೊ ಅವಾಗ ಇವ್ರು ಏನು ಮಾಡ್ತಾರೆ ಅಂದರೆ, ಸೊ ಇಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಲಿಕ್ಕೆ ಚಾನ್ಸಸ್ ಮಾಡ್ತಾರೆ. ಸೊ ಅಗೇನ್ ಇಲ್ಲಿ ಹೋದರೆ ಮಾತ್ರ ನಾವು ಪ್ಲ್ಯಾನ್ ಮಾಡಬೇಕು. ಇಫ್ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆಗ್ತದೆ ಪ್ಲ್ಯಾನ್ ಮಾಡಿದರೆ, ಸೊ ಇಲ್ಲಿಂದ ಸೆಲ್ಲಿಂಗ್ ಬರೋ ಚಾನ್ಸಸ್ ಇರ್ತಾರೆ. ಅನ್ನೆಸೆಸರಿ ನಮ್ಮದು ಸ್ಟಾಪ್ ಲಾಸ್ ಹಿಟ್ ಆಗೋ ಚಾನ್ಸಸ್ ಇರ್ತಾರೆ. ಗ್ಯಾಪ್ ಡೌನ್ ಓಪನ್ ಆದರೆ ಏನಾಗ್ತಾರೆ ಅಂದರೆ, ಈಗ ಯಾರಲ್ಲಿ ಇಲ್ಲಿ ಬೈ ಮಾಡಿರ್ತಾರಲ್ಲ ಅವರು ಇಲ್ಲಿ ಪ್ಯಾನಿಕಲ್ಲಿ ಬರ್ತಾರೆ. ಸೊ ಇದೇ ಫ್ಲೋ ಅಲ್ಲಿ ಹೋಗೋ ಚಾನ್ಸಸ್ ಇರ್ತಾರೆ. ಬಟ್ ಈಗ ನಾವಿಲ್ಲಿ ಸೆಲ್ ಮಾಡಿದರೆ ಹೇಳಲಿಕ್ಕಾಗಲ್ಲ. ಬಿಕಾಸ್ ಇಲ್ಲಿ ಒಬ್ಬರು ಸೆಲ್ ಮಾಡಿರ್ತಾರೆ, ಇಲ್ಲಿ ಒಬ್ರಿಗೆ ಬೈ ಮಾಡಿರ್ತಾರೆ. ಇಲ್ಲಿಗೆ ಒಬ್ಬರಿಗೆ ಪ್ರಾಫಿಟ್ ತೋರ್ತಾ ಇರುತ್ತೆ, ಇಲ್ಲಿ ಒಬ್ಬರಿಗೆ ಲಾಸಸ್ ತೋರ್ತಾ ಇರುತ್ತೆ. ಯಾರಿಗಿಲ್ಲಿ ಜಾಸ್ತಿ ಪ್ರಾಫಿಟ್ ತೋರ್ತಾರೆ, ಯಾರಿಗಿಲ್ಲಿ ಜಾಸ್ತಿ ಲಾಸಸ್ ತೋರಿಸ್ತಾರೆ ನಮಗಂತೂ ಗೊತ್ತಾಗಲ್ಲ. ಸೊ ಅದಕ್ಕೆ ನಾವು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಓಪನ್ ಅಂದರೆ ಸ್ವಲ್ಪ ಹೋಲ್ಡ್ ಮಾಡಲಿಕ್ಕೆ ಟ್ರೈ ಮಾಡಲಿಕ್ಕೆ, ದಟ್ ಮೀನ್ಸ್ ಹೋಲ್ಡ್ ಮಾಡಲಿಕ್ಕೆ ನಾವು ಸ್ವಲ್ಪ ಸ್ಪೇಸ್ ಕೊಡಬೇಕು. ಆವಾಗ ನಮಗೆ ಅರ್ಥ ಆಗುತ್ತೆ ಯಾರಿಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ, ಇವನ್ ಬಯರ್ಸ್ ಅವ್ರ ಅಗೇನ್ಸ್ಟಲ್ಲಿ ಹೋಲ್ಡ್ ಮಾಡಲಿಕ್ಕೆ ರೆಡಿ ಇದ್ದಾರಾ ಅಥವಾ ಸೆಲರ್ಸ್ ಅವ್ರ ಫೇವರಲ್ಲಿ ಹೋಲ್ಡ್ ಮಾಡಲಿಕ್ಕೆ ರೆಡಿ ಇದ್ದಾರಾ. ಇದನ್ನ ನಾವು ಯಾವಾಗ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ತೀವಿ ಆವಾಗ ನಮಗೆ ಟ್ರೇಡಿಂಗ್ ಮಾಡಲಿಕ್ಕೆ ಅಥವಾ ಇನ್ವೆಸ್ಟಿಂಗ್ ಫಾರ್ ಸ್ವಿಂಗ್ ಟ್ರೇಡಿಂಗು ಮಾಡಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ. ಫೈನ್. ಸೊ ಇದೆಲ್ಲ ಹೇಳಿದ್ದು ಒಂದು ಒಳ್ಳೆ ಪಾಯಿಂಟ್ ಆಗಿರುತ್ತೆ. ಇಫ್ ಇನ್ ಕೇಸ್ ನೀವು ನೋಟ್ ಡೌನ್ ಮಾಡೋದಾದರೆ ನೋಟ್ ಡೌನ್ ಮಾಡ್ಕೊಳ್ಬೋದು. ಫೈನ್. ಸೊ ಒಳ್ಳೆ ಒಂದು ಪಾಯಿಂಟ್ ಆಗುತ್ತೆ. ಸೊ ದಟ್ ನಾನು ಹೇಳ್ತಾ ಇದ್ದೀನಿ, ಯಾವತ್ತು ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಓಪನ್ ಆಗಿ ಮೇಜರ್ ಆದರೆ ನಾವಲ್ಲಿ ಪ್ಲ್ಯಾನ್ ಮಾಡೋದು ಬೇಡ ಅಂತ. ಫೈನ್. ಈ ಸ್ಟಾಕು ಒಂದು ಒಳ್ಳೆ ಪ್ಯಾಟರ್ನ್ ಮಾಡ್ತಾ ಉಂಟು. ಯಾಕಂದರೆ ಇದು ಪ್ರೀವಿಯಸ್ ಸ್ವಿಂಗ್ಸ್ನ ಬ್ರೇಕ್ ಮಾಡ್ತಿಲ್ಲ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಫೈನ್. ಸೊ ಯಾವಾಗ ಇದು ಹೈಯರ್ ಲೋ ಫಾರ್ಮೇಷನ್ ಮಾಡ್ತಾ ಇಲ್ಲ, ಲೋವರ್ ಹೈ ಫಾರ್ಮೇಷನ್ ಮಾಡ್ತಾ ಇದೆ ಅಂದರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಇದು ಸ್ವಲ್ಪ ಬಯರ್ಸ್ ಹೋಲ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ. ಫೈನ್. ಸೊ ಈ ಸ್ಟಾಕು ದಟ್ ಮೀನ್ಸ್ ಈ ಸ್ಟಾಕಿದ ಕ್ಯಾಂಡಲ್ ಕೂಡ ನೋಡಿದರೆ ಒಂದು ಒಳ್ಳೆ ಪ್ಯಾಟರ್ನ್ ಮಾಡೋ ಚಾನ್ಸಸ್ ಉಂಟು. ಫಸ್ಟ್ ನಾಲ್ಕನೇ ಬಂದು ಈ ಸ್ಟಾಕು ಒಂದು ಒಳ್ಳೆ ಪ್ಯಾಟರ್ನ್ ಮಾಡ್ತಾ ಉಂಟು. ದಟ್ ಮೀನ್ಸ್ ಲೋವರ್ ಹೈ ಫಾರ್ಮೇಷನ್ ಮಾಡ್ತಾ ಉಂಟು. ಇಲ್ಲಿ ಇದು ಹೈಯರ್ ಲೋ ಫಾರ್ಮೇಷನ್ ಮಾಡ್ತಾ ಇಲ್ಲ. ದಟ್ ಮೀನ್ಸ್ ಇದು ಬಯರ್ಸ್ ಕಂಟ್ರೋಲಲ್ಲಿ ಉಂಟಂತ ಅರ್ಥ ಆಗುತ್ತೆ. ಫೈನ್. ಸೊ ಪ್ರೀವಿಯಸ್ಸಲ್ಲಿ ಇಲ್ಲಿ ಒಂದೊಳ್ಳೆ ಬ್ರೇಕ್ಔಟ್ ಆಯಿತು, ಇಲ್ಲಿಂದ ಸೆಲ್ಲಿಂಗ್ ಬಂತು, ಇಲ್ಲೆಲ್ಲ ಬೈ ಮಾಡ್ತಾ ಅವ್ರದ್ದು ಸ್ಟಾಪ್ ಲಾಸ್ ಹಿಟ್ ಮಾಡ್ತು. ಅಗೇನ್ ಇಲ್ಲಿ ಬಯರ್ಸು ಹೋಲ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಇದು ಪ್ರೀವಿಯಸ್ ಸೆಲ್ಲಿಂಗ್ ಅಷ್ಟು ಫಾಸ್ಟ್ ಮಾಡಲಿಕ್ಕೆ ಬಯರ್ಸು ಬಿಡ್ತಾ ಇಲ್ಲ, ಹೋಲ್ಡ್ ಮಾಡ್ತಿದ್ದಾರೆ ಸೆಲರ್ಸು. ಇಫ್ ಇನ್ ಕೇಸ್ ಇದು ನಾಳೆ ದಿನ ದಟ್ ಮೀನ್ಸ್ ಮಂಡೇ ದಿನ 250-255 ರೇಂಜಲ್ಲಿ ಓಪನ್ ಆಗಿ ಹೈಕ್ಕಿಂತ ಅಪ್ಸೈಡಲ್ಲಿ ಯಾವಾಗ ಇದು ಸಸ್ಟೈನ್ ಆಗ್ತಾರೆ ಅಲ್ಲಿಂದ ಒಂದು ಒಳ್ಳೆ ಮೂಮೆಂಟಮ್ನ ನಾವು ಎಕ್ಸ್ಪೆಕ್ಟ್ ಮಾಡೋದು. ಬಿಕಾಸ್ ಇಲ್ಲಿ ಸೆಲರ್ಸ್ ಎಸ್ ಎಲ್ ಉಂಟು, ಇಲ್ಲಿ ಉಂಟು, ಇಲ್ಲಿ ಉಂಟು, ಇಲ್ಲಿ ಉಂಟು, ಮಲ್ಟಿಪಲ್ ಸೆಲರ್ಸ್ ಎಸ್ ಎಲ್ ಉಂಟು, ಅದು ಮಲ್ಟಿಪಲ್ ಟೈಮ್ಸಲ್ಲಿ ಹಿಟ್ ಆಗಿದೆ. ದಟ್ ಮೀನ್ಸ್ ಅದು ವೀಕ್ ಆಗಿದೆ ಅಂತ ಅರ್ಥ. ಸೊ ಯಾವತ್ತಿದು ಫ್ಲ್ಯಾಟ್ ಓಪನ್ ಆಯಿತು, ದಟ್ ಮೀನ್ಸ್ ಇದು ಫ್ಲ್ಯಾಟ್ ಅಂದರೆ ಸ್ಲೈಟ್ಲಿ ಗ್ಯಾಪ್ ಅಪ್ 251, 252, 257 ಓಪನ್ ಆಗಿ ಅಲ್ಲಿಂದ ಬ್ರೇಕ್ ಆಯ್ತಂದರೆ ಇದು ಫ್ಲೋಲಿ ಹೋಗೋ ಚಾನ್ಸಸ್ ಇರ್ತದೆ. ಆವಾಗ ನಮ್ಮದು ಸ್ಟಾಪ್ ಲಾಸ್ ಕ್ಲೋಸಿಂಗಲ್ಲಿ ಸ್ಟಾಪ್ ಲಾಸ್ ಇರಬೇಕು. ದಟ್ ಮೀನ್ಸ್ 250 ಹತ್ರ ಸ್ಟಾಪ್ ಲಾಸ್ ಇರಬೇಕು. ಇಫ್ ಇನ್ ಕೇಸ್ ನಾವು 257, 256 ಹತ್ರ ಪ್ಲ್ಯಾನ್ ಮಾಡಿದರೆ, ಒನ್ ಇಫ್ ಇದು ಬಿಗ್ ಗ್ಯಾಪ್ ಅಪ್ ಓಪನ್ ಆದರೆ, ಈ ಬಿಗ್ ಗ್ಯಾಪ್ ಅಪ್ ಓಪನ್ ಆದರೆ ಈ ಬಯರ್ಸಿಗೆಲ್ಲ ಸ್ವಲ್ಪ ಒಂದೊಳ್ಳೆ ಪ್ರಾಫಿಟ್ ತೋರ್ತಾ ಇರುತ್ತೆ ಪೋರ್ಟ್ಫೋಲಿಯೋದಲ್ಲಿ. ಸೊ ಅಲ್ಲಿಂದ ಸೆಲ್ಲಿಂಗ್ ಬರೋ ಚಾನ್ಸಸ್ ಇರುತ್ತೆ. ಅದಾದ್ರ ಮೇಲೆ ಇಲ್ಲಿ ಸೈಡ್ ವೇಸ್ ಇರೋ ಚಾನ್ಸಸ್ ಇರ್ತಾರೆ. ವಾಟ್ ಇಫ್ ಇದು ಗ್ಯಾಪ್ ಡೌನ್ ಓಪನ್ ಆದರೆ, ಗ್ಯಾಪ್ ಡೌನ್ ಓಪನ್ ಆದರೆ ಈ ಬಯರ್ಸ್ ಎಲ್ಲ ಮತ್ತು ಅವರು ಹೋಪ್ ಬಿಟ್ಬಿಡ್ತಾರೆ. ಬಿಕಾಸ್ ಈ ಟ್ರೆಂಡ್ ಲೈನ್ ಕೂಡ ಮಲ್ಟಿಪಲ್ ಟೈಮ್ಸ್ ಹಿಟ್ ಆಗಿದೆ. ಸೊ ಇಲ್ಲಿಂದ ಸೆಲ್ಲಿಂಗ್ ಬರೋ ಚಾನ್ಸಸ್ ಇರ್ತಾರೆ ಇಫ್ ಇನ್ ಕೇಸ್ ಮೇಜರ್ ಗ್ಯಾಪ್ ಡೌನ್ ಓಪನ್ ಆದರೆ. ಸೊ ಇದು ಸ್ಲೈಟ್ಲಿ ದಟ್ ಮೀನ್ಸ್ 250ಇಂದ 255 ರೇಂಜಲ್ಲಿ ಓಪನ್ ಆಗಿ ಹೈಗಿಂತ ಅಪ್ಸೈಡು, ಇಲ್ಲಾಂದರೆ 256ಗಿಂತ ಅಪ್ಸೈಡಲ್ಲಿ ಸಸ್ಟೈನ್ ಆದರೆ ಇಲ್ಲಿಂದ ಒಂದು ಒಳ್ಳೆ ಮೊಮೆಂಟಮ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆವಾಗ ನಮ್ಮದು ಸ್ಟಾಪ್ ಲಾಸು 250 ಹತ್ರ ಇರುತ್ತೆ. ನಮ್ಮ ಟಾರ್ಗೆಟು 1:2ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಫ್ ಇನ್ ಕೇಸ್ ನೀವು ಪೊಸಿಷನ್ ತೊಗೊಂಡು ಹೋಗೋದಾದರೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಫ್ ಇನ್ ಕೇಸ್ ನೀವು ಪೊಸಿಷನ್ ದಟ್ ಮೀನ್ಸ್ ಕ್ಯಾರಿ ಮಾಡೋದಾದರೆ ಆವಾಗ ನೀವು ಪ್ರೀವಿಯಸ್ ಸ್ವಿಂಗ್ಸ್ ಅಥವಾ ಡೇಲು ಏನು ನೋಡ್ತಲ್ಲ ಅದನ್ನ ನೀವು ಟ್ರೈಲಿಂಗ್ ಸ್ಟಾಪ್ ಲಾಸಲ್ಲಿ ಯೂಸ್ ಮಾಡ್ಬೋದು ಅಂತ ನನ್ನ ಪ್ರಕಾರ. ಫೈನ್. ಸೊ 5ನೇ ಸ್ಟಾಕು ಲಾಸ್ಟ್ ನೋಡಿದ ಲೀಸ್ಟ್ ನೋಡ್ಲಿಕ್ಕೆ ಹೋದರೆ ಇದು ಕೂಡ ಒಂದು ಒಳ್ಳೆ ಬುಲಿಶ್ನೆಸ್ ತೋರಿಸ್ತಾ ಉಂಟು. ಯಾಕಂದರೆ ಇದು ಒಂದು ಒಳ್ಳೆ ಬ್ರೇಕ್ಔಟ್ ಆಯಿತು. ಬ್ರೇಕ್ಔಟ್ ಆಗಿ ಇದು ರೀಟೆಸ್ಟ್ ಬರಲಿಕ್ಕೆ ಬಯರ್ಸ್ ಬಿಡ್ತಾ ಇಲ್ಲ. ಇದು ಒಂದೊಳ್ಳೆ ಪ್ಯಾಟರ್ನ್ ಮಾಡಿ ಬ್ರೇಕ್ಔಟ್ ಕೊಡ್ತು. ಸೊ ನಾ ಪ್ರೀವಿಯಸ್ ಚಾರ್ಟಲ್ಲಿ ಹೇಳಿದಾಗ ಕೂಡ ಇಲ್ಲಿ ನೋಡಿ ಲೋವರ್ ಹೈ ಫಾರ್ಮೇಷನ್ ಮಾಡ್ತು, ಬಟ್ ಇಲ್ಲಿಂದ ಹೈಯರ್ ಲೋ ಫಾರ್ಮೇಷನ್ ಮಾಡ್ತಾ ಇಲ್ಲ, ಇಲ್ಲಿ ಬಯರ್ಸ್ ಹೋಲ್ಡ್ ಮಾಡ್ತಿರ್ತಾರೆ. ಸೊ ಹೀಗೆ ಫ್ಲ್ಯಾಟ್ ಓಪನ್ ಆಗಿ ಇಲ್ಲ ಸ್ಲೈಟ್ಲಿ ಗ್ಯಾಪ್ ಅಪ್ ಓಪನ್ ಆಗಿ ಒಂದು ಒಳ್ಳೆ ಮೂಮೆಂಟಮ್ ಬರ್ತಾರೆ. ಸೊ ಅದು ಕೂಡ ನಾನು ನಾಳೆ ಅದರಲ್ಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಸೊ ಇದು ಕೂಡ ಒಂದು ಲೋವರ್ ಹೈ ಫಾರ್ಮೇಷನ್ ಮಾಡಿ ಇಲ್ಲಿಂದ ಒಂದೊಳ್ಳೆ ಬ್ರೇಕ್ಔಟ್ ಕೊಟ್ಟು ಇಲ್ಲಿ ಮತ್ತೆ ಬಯರ್ಸ್ ಹೋಲ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಇಫ್ ಇನ್ ಕೇಸ್ ಇದು ಮಂಡೇ ದಿವಸ ಒಂದೊಳ್ಳೆ ಫ್ಲ್ಯಾಟ್ ಓಪನ್ ಆಯಿತು, ದಟ್ ಮೀನ್ಸ್ 227 ಹತ್ರ ಓಪನ್ ಆಯಿತು ಡೇ ಹೈ ಹತ್ರ, ಅಲ್ಲಿಂದ ಡೇ ಹೈಕ್ಕಿಂತ ಬ್ರೇಕ್ ಆಗಿ ಸಸ್ಟೇನ್ ಆಗಬೇಕು. ಆವಾಗ ಏನಾಗುತ್ತೆ ಅಂದರೆ ಅಲ್ಲಿ ಬಯರ್ಸು ಸ್ವಲ್ಪ ಹೋಲ್ಡ್ ಮಾಡಲಿಕ್ಕೆ
ಟ್ರೈ ಮಾಡ್ತಿದ್ದಾರೆ ಅಂತ ಅರ್ಥ ಆಗುತ್ತೆ. ಇಫ್ ಇನ್ ಕೇಸ್ ಸಸ್ಟೈನ್ ಆಗಿಲ್ಲ ಅಂದರೆ ದಟ್ ಮೀನ್ಸ್ ಇಲ್ಲಿ ಹೈಲೈಟ್ ಟಿಕ್ ಆಯಿತು, ಅಲ್ಲಿಂದ ಸೆಲ್ಲಿಂಗ್ ಬಂತಂದರೆ ಅಲ್ಲಿ ಬಯರ್ಸ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಯಾವಾಗ ಹೀಗೆ ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಬಯರ್ಸು, ಆವಾಗ ನಾವು ಅರ್ಥ ಮಾಡ್ಕೊಳ್ಬೇಕು ಬಯರ್ಸ್ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಅಂತ. ಇಫ್ ಇನ್ ಕೇಸ್ ಇದು ಫ್ಲ್ಯಾಟ್ ಓಪನ್ ಆಯಿತು, ಹೈಕ್ಕಿಂತ ಅಪ್ಸೈಡಲ್ಲಿ ಬ್ರೇಕ್ಔಟ್ ಆಯಿತು ಅಂದರೆ ಒಂದು ಒಳ್ಳೆ ಮೂಮೆಂಟಮ್ ನಾವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆವಾಗ ನಮ್ಮದು ಸ್ಟಾಪ್ ಲಾಸ್ ಇರುತ್ತೆ 220, ನಮ್ಮದು ಟಾರ್ಗೆಟ್ ಇರುತ್ತೆ 1:2 ನಾವು ಇದರಲ್ಲಿ ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಫ್ ಇನ್ ಕೇಸ್ ಇದು ಗ್ಯಾಪ್ ಅಪ್ ಓಪನ್ ಆಯ್ತು ಅಂದ್ರೆ ನನ್ನ ಪ್ರಕಾರ ಇದು ಒಂಥರ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಇಲ್ಲಾಂದರೆ ಸಮ್ ಅರೌಂಡ್ ಡೋಜಿ ಕ್ಯಾಂಡಲ್ ಮಾಡೋ ಚಾನ್ಸಸ್ ಇರ್ತಾರಂತ. ಬಿಕಾಸ್ ಇಲ್ಲಿ ಒಂದೊಳ್ಳೆ ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಇರ್ತಾರೆ. ಬಿಕಾಸ್ ಇದು 1, 2, 3 ಟೈಮ್ಸಲ್ಲಿ ಮೇಜರ್ ಗ್ಯಾಪ್ ಅಪ್ ಓಪನ್ ಆಗಿಲ್ಲ. ಸೊ ಗ್ಯಾಪ್ ಅಪ್ ಓಪನ್ ಆದಾಗ ಈ ಬಯರ್ಸಿಗೆ ಒಂದೊಳ್ಳೆ ಪೋರ್ಟ್ಫೋಲಿಯೋಲಿ ಪ್ರಾಫಿಟ್ ತೋರ್ತಾ ಇರುತ್ತೆ. ಸೊ ದಟ್ ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಕೂಡ ಇರ್ತಾನೆ. ಇಫ್ ಇನ್ ಕೇಸ್ ಇಲ್ಲಿಂದ ಗ್ಯಾಪ್ ಡೌನ್ ಇಲ್ಲಿ ಓಪನ್ ಆಯಿತು ಇಲ್ಲಾಂದರೆ ಇಲ್ಲಿ ಓಪನ್ ಆಯ್ತು ಅಂದರೆ ಸೊ ಇಲ್ಲಿಂದ ಪ್ಯಾನಿಕ್ ಆಗೋ ಚಾನ್ಸಸ್ ಇರ್ತಾರೆ. ಬಿಕಾಸ್ ಈ ಸಪೋರ್ಟು ಮಲ್ಟಿಪಲ್ ಟೈಮ್ಸ್ ಹಿಟ್ ಆಗಿದೆ, ದಟ್ ಮೀನ್ಸ್ ಈ ಸಪೋರ್ಟು ವೀಕ್ ಆಗಿದೆ ಅಂತ ಅರ್ಥ. ಸೊ ನಾನು ಇದರಲ್ಲಿ ಬೈಯಿಂಗ್ ಮಾತ್ರ ಹೇಳ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಇದು ಫ್ಲ್ಯಾಟ್ ಓಪನ್ ಆಗಿ ಹೈಕ್ಕಿಂತ ಅಪ್ಸೈಡಲ್ಲಿ ಬ್ರೇಕ್ಔಟ್ ಆಯಿತು, ಆವಾಗ ನಮ್ಮದು ಸ್ಟಾಪ್ ಲಾಸು 220 ಹತ್ರ ಇರ್ತಾರೆ, 1:2 ನಮ್ಮದು ಟಾರ್ಗೆಟ್ ಇರ್ತಾರೆ. ಬಿಗ್ ಗ್ಯಾಪ್ ಅಪ್ ಬಿಗ್ ಗ್ಯಾಪ್ ಡೌನ್ ಓಪನ್ ಆದರೆ ಇಗ್ನೋರ್ ಮಾಡಿ, ಆವಾಗ ನಮ್ಗೊಂದೊಳ್ಳೆ ಪ್ಲ್ಯಾನಿಂಗ್ ಸಿಗುತ್ತೆ. ಇಲ್ಲಿ ನೋಡಿ, ಈಗ ನಾವು ಫ್ಲ್ಯಾಟ್ ಓಪನ್ ಆದರೆ ಮಾತ್ರ ಪ್ಲ್ಯಾನ್ ಮಾಡ್ತೀವಿ, ಗ್ಯಾಪ್ ಅಪ್ ಓಪನ್ ಆದರೆ ಇಗ್ನೋರ್ ಮಾಡ್ತೀವಿ, ಗ್ಯಾಪ್ ಡೌನ್ ಓಪನ್ ಆದರೆ ಇಗ್ನೋರ್ ಮಾಡ್ತೀವಿ. ಬಿಕಾಸ್ ಇದರಲ್ಲಿ ನಾವು ಯಾಕೆ ಮತ್ತೆ ಸಿಕ್ಕಾಕೊಳ್ಳೋದು? ಫೈನ್. ಸೊ ಯಾವಾಗ ನಮ್ಮದು ಕರೆಕ್ಟು ಸೈಕಾಲಜಿ ಆ್ಯಂಡ್ ಸೆಟಪ್ ಯಾವಾಗ ಮ್ಯಾಚ್ ಆಗುತ್ತೆ ಆವಾಗಲೇ ನಾವು ಟ್ರೇಡ್ ಮಾಡ್ಲಿಕ್ಕೆ ಹೋಗಬೇಕು. ಇಫ್ ಇನ್ ಕೇಸ್ ಅಲ್ಲಿ ಸ್ಟಾಪ್ ಲಾಸ್ ಹಿಟ್ ಆದರೆ ವೆಲ್ ಆ್ಯಂಡ್ ಗುಡ್, ನಮ್ಗೆ ಗೊತ್ತುಂಟು ಅಲ್ಲಿ ಸ್ಟಾಪ್ ಲಾಸ್ ಕೂಡ ಹಿಟ್ ಆಗ್ತಾರೆ, ಅಲ್ಲಿ ಟಾರ್ಗೆಟ್ ಕೂಡ ಹಿಟ್ ಆಗ್ತಾರೆ ಅಂತ. ಸೊ ಆವಾಗ ನಮಗೇನು ಟೆನ್ಷನ್ ಆಗಲ್ಲ. ಯಾವಾಗ ನಾವು ಫೋಮಲ್ಲಿ ಟ್ರೇಡ್ ಮಾಡ್ತೀವಿ, ಯಾವಾಗ ನಮ್ಮದು ಸೆಟಪ್ ಇಲ್ಲದೆ ನಾವು ಎಮೋಷ್ನಲಿ ಟ್ರೇಡ್ ಮಾಡ್ತೀವಿ, ಆವಾಗ ನಮ್ಗೆ ಜಾಸ್ತಿ ಲಾಸಸ್ ಆಗೋ ಚಾನ್ಸಸ್ ಇರ್ತವೆ. ಫೈನ್. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಸೆಟಪ್ ಮೇಲೆ ನೀವು ಪ್ರಾಕ್ಟೀಸ್ ಮಾಡಿ, ನಿಮ್ಮ ಸೆಟಪ್ ಮೇಲೆ ನೀವು ಟ್ರೇಡ್ ಮಾಡಿ. ಫೈನ್. ಈ ಒಂದು ವಿಡಿಯೋ ಎಜುಕೇಷನ್ ಪರ್ಪಸ್ ಅಷ್ಟೇ, ಇದರಲ್ಲಿ ಏನು ಕೂಡ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ ಅಲ್ಲ. ಜಸ್ಟ್ ನಾನು ಪ್ರೈಸ್ ಹೇಗೆ ಮೂವ್ ಆಗ್ತಾರೆ ಇದೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರ್ತೀನಿ. ಸೊ ನಾನು ಟೆಲಿಗ್ರಾಮ್ ಚಾನಲ್ಲಿ ಕೆಲವೊಮ್ಮೆ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ಅಂದರೆ ನಾನು ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಅಪ್ಡೇಟ್ ಬೇಕಂದರೆ ನೀವು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಉಂಟು. ಮತ್ತು ನೀವು ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಉಂಟು, ಅಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು. ಫೈನ್. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತು ಇದೇ ಥರ ನಿಮಗೆ ಬ್ರೇಕ್ಔಟ್ ಸ್ಟಾಕ್ ಬೇಕಂದರೆ ಅಥವಾ ಸ್ವಿಂಗ್ ಟ್ರೇಡಿಂಗ್ ಸ್ಟಾಕ್ ಬೇಕಂದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು. ಜೈ ಶ್ರೀರಾಮ್.